ಬೆಂಗಳೂರಿಗರಿಗೆ ಒಂದು ಹ್ಯಾಪಿ ನ್ಯೂಸ್. ಖಾಸಗಿ ಆಸ್ಪತ್ರೆಯಲ್ಲಿ ಡಯಾಗ್ನೋಸ್ಟಿಕ್ ದರ ಇಳಿಕೆಯಾಗ್ತಾ ಇದೆ. ಖಾಸಗಿ ಆಸ್ಪತ್ರೆಯಲ್ಲಿ ಡಯಾಗ್ನೋಸ್ಟಿಕ್ ದರ ಇಳಿಕೆಯಾಗಿದೆ. ಎಂಆರ್ಐ, ಸಿಟಿ ಸ್ಕ್ಯಾನ್ ಸೇರಿದಂತೆ ಎಲ್ಲಾ ಟೆಸ್ಟ್ಗಳ ದರ ಇಳಿಕೆಯಾಗಿದೆ. 30 ರಿಂದ 40 ರೂಪಾಯಿಯನ್ನ ಇಳಿಕೆ ಮಾಡಲಾಗಿದೆ. ಸದ್ಯದಲ್ಲಿಯೇ ರಾಜ್ಯದಲ್ಲಿ ಕೂಡ ಈ ದರ ಇಳಿಕೆ ಆಗಿರುವಂತದ್ದು ವಿಸ್ತರಣೆಯಾಗುತ್ತೆ. 9 ರಿಂದ 10 ಸಾವಿರ ಇದ್ದಂತಹ ಟೆಸ್ಟ್ಗಳು ಈಗ 5 ಸಾವಿರದಿಂದ 6 ಸಾವಿರಕ್ಕೆ ಇಳಿಕೆಯಾಗಿರುವಂತದ್ದು ಖುಷಿಯ ವಿಚಾರ. ನಾಳೆಯಿಂದಲೇ ಈ ದರ ಇಳಿಕೆಯಾಗಲಿದೆ. ಅದು ಬೆಂಗಳೂರಿಗರಿಗೆ ಸದ್ಯದ ಮಟ್ಟಿಗೆ ಇದು ಹ್ಯಾಪಿ ನ್ಯೂಸ್. ಆದ್ರೆ ರಾಜ್ಯಕ್ಕೂ ಕೂಡ ಸದ್ಯದಲ್ಲೇ ವಿಸ್ತರಣೆ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಈಗ ಸ್ಫೋಟಗೊಳಿಸಲಾಗಿದೆ. ಅಲ್ಲದೆ ಚಿಕಿತ್ಸಾ ದರ ಕೂಡ ಪಟ್ಟಿ ಡಿಸ್ಪ್ಲೇ ಮಾಡಲಾಗುತ್ತೆ ಅನ್ನುವಂತಹ ವಿಚಾರವನ್ನು ಕೂಡ ಸದ್ಯದಲ್ಲೇ ನೀವು ನಿರೀಕ್ಷೆ ಮಾಡಬಹುದು. ಈಗ 30 ರಿಂದ 40 ರೂಪಾಯಿಯಷ್ಟು ದರ ಇಳಿಕೆಯಾಗಿದೆ. 9 ರಿಂದ 10 ಸಾವಿರ ರೂಪಾಯಿ ಇದ್ದಂತಹ ಟೆಸ್ಟ್ಗಳು ಈಗ 5 ಸಾವಿರದಿಂದ 6 ಸಾವಿರಕ್ಕೆ ಇಳಿಕೆಯಾಗಿರುವಂತದ್ದು. ಇದರ ಸಂಪೂರ್ಣ ಪಟ್ಟಿ ಚಿಕಿತ್ಸಾ ದರದ ಪಟ್ಟಿಯನ್ನ ಆದಷ್ಟು ಬೇಗ ರಿವೀಲ್ ಮಾಡಲಾಗುವುದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ ಕರ್ತಲ. ಪವಿತ್ರ, ಇದು ನಾಳೆಯಿಂದ ಜಾರಿ ಆಗ್ತಾ ಇದೆಯಾ, ಹೇಗೆ? ಖಂಡಿತ ದಿವ್ಯಾ, ನಾಳೆಯಿಂದಲೇ ಖಾಸಗಿ ಅಂದ್ರೆ ಕೆಲವೊಂದು 33 ಬೆಂಗಳೂರಿನಲ್ಲಿ ಬಹುತೇಕ 33 ಸೆಂಟರ್ಗಳಲ್ಲಿ ಎಲ್ಲ ಎಂಆರ್ಐ, ಸಿಟಿ ಸ್ಕ್ಯಾನ್ ಸೇರಿದಂತೆ ಒಂದು ಪರೀಕ್ಷೆ ಮಾಡುವಂತಹ ಸ್ಕ್ಯಾನ್ಗಳ ಒಂದು ದರ ಏನಿದೆ 30 ರಿಂದ 40ರಷ್ಟು ಇಳಿಕೆ ಆಗಿರುವಂತದ್ದು. ನಿಜಕ್ಕೂ ಇದು ಬೆಂಗಳೂರಿಗರ ಪಾಲಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ನೋಟ್ ಬ್ಯಾನ್ ನ ಎಫೆಕ್ಟ್ ಒಂದು ಕಡೆ ಆದ್ರೆ ಸರ್ಕಾರಿ ಆಸ್ಪತ್ರೆಗಳ ದರದಷ್ಟೇ ನಾವು ಮಾಡ್ತೀವಿ ಅನ್ನುವಂತಹ ಒಂದು ಕೆಲವೊಂದು ಖಾಸಗಿ ಹಾಸ್ಪಿಟಲ್ಗಳು ಅವರೇ ಓನ್ ಆಗಿ ಬಂದು ಈ ರೀತಿ ದರವನ್ನ ಇಳಿಕೆ ಮಾಡಿರುವಂತದ್ದು. ಅಂದ್ರೆ 40ರಷ್ಟು ಅಂದ್ರೆ ಈಗಾಗಲೇ ಎಂಆರ್ಐ ಕೆಲವೊಂದು ಸ್ಕ್ಯಾನ್ಗಳು 10 ಸಾವಿರ ಇದ್ದಂತಹ ದರ 6 ಸಾವಿರಕ್ಕೆ ಇಳಿಕೆಯಾಗಿದೆ. ಅಂದ್ರೆ 4 ಸಾವಿರದಷ್ಟು ದರ ಇಳಿಕೆ ಆಗಿರುವಂತದ್ದು. ನಿಜಕ್ಕೂ ಇದು ಕೈಗೆಟುಕುವ ದರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಂದು ಚಿಕಿತ್ಸೆಯನ್ನ ಮುಂದುವರಿಸಬೇಕಾದ್ರೆ ಅದಕ್ಕೂ ಮುನ್ನ ಎಂಆರ್ಐ ಆಗಿರ್ಬೋದು, ಸಿಟಿ ಸ್ಕ್ಯಾನ್, ಹೀಗೆ ಸಾಕಷ್ಟು ಟೆಸ್ಟ್ ಗಳನ್ನ ಮಾಡ್ಬೇಕಾದ ಪರಿಸ್ಥಿತಿ ಇರುತ್ತೆ. ಅನಿವಾರ್ಯವಾಗಿ ಅದಕ್ಕೆ ಡಬಲ್ ದುಡ್ಡು ತೆತ್ತಾದ್ರೂ ಮಾಡ್ಲೇಬೇಕು. ಆದ್ರೆ ಈಗ ಒಂದು ಸ್ಕ್ಯಾನ್ ಗಳ ದರ ಇಳಿಕೆಯಾಗಿರೋದ್ರಿಂದ ಅದು ಕೂಡ ಬೆಂಗಳೂರಿನಲ್ಲಿ ಬಹುತೇಕ 33 ಮೈನ್ ಅಂದ್ರೆ ಪ್ರತಿಯೊಂದು ಏರಿಯಾದಲ್ಲೂ ಒಂದೊಂದು ಖಾಸಗಿ ಆಸ್ಪತ್ರೆಗಳು ಮುಂದೆ ಬಂದು ಈ ರೀತಿ ದರವನ್ನ ಇಳಿಕೆ ಮಾಡಿದ್ದಾರೆ. ಅಲ್ಲದೆ ಇದು ನಾಳೆಯಿಂದಲೇ ಜಾರಿಯಾಗಿರೋದ್ರ ಜೊತೆಗೆ ಚಿಕಿತ್ಸಾ ದರ ಪಟ್ಟಿ ಏನಿದೆ ಅದನ್ನ ಕೂಡ ಡಿಸ್ಪ್ಲೇ ಮಾಡಲಾಗುತ್ತೆ. ಒಂದು ವೇಳೆ ಈಗ ಒಪ್ಪಿಗೆ ಕೊಟ್ಟಂತಹ ಒಂದು 33 ಹಾಸ್ಪಿಟಲ್ ಇದೆ, ಒಂದು ವೇಳೆ ಡಬಲ್ ದರವನ್ನ ಇಳಿಕೆ ಮಾಡಿದ್ರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿಯನ್ನ ಅಂದ್ರೆ ಅವರಲ್ಲೇ ಒಂದು ವಿಶೇಷ ದಳವನ್ನ ಮಾಡಿದರೆ ಅವ್ರಿಗೆ ಮಾಹಿತಿ ಕೊಟ್ರೆ ಮತ್ತೆ ದರವನ್ನ ಇಳಿಕೆ ಮಾಡ್ತಾರೆ. ಇದು ಸದ್ಯದಲ್ಲೇ ರಾಜ್ಯಾದ್ಯಂತ ವಿಸ್ತರಣೆ ಆಗುವಂತಹ ಸಾಧ್ಯತೆ ಇದೆ. ದಿವ್ಯಾ, ಥ್ಯಾಂಕ್ ಯು ಪವಿತ್ರ. ಲಂಚಾಸುರರಿಗೆ ಯಾವ ಕಾಲಮಾನ ಆದರೇನು, ಭಾರಿ ಬೂರಿ ಭೋಜನಕ್ಕೆ ಎಲ್ಲ ಟೈಮು ಒಂದೇನೆ. ನೋಟ್ ಬ್ಯಾನ್ ಟೈಮಲ್ಲೇ ಇದೆಲ್ಲ ನಮಗೆ ಗೊತ್ತಾಗಿತ್ತು. ಆದರೆ ಈಗ ACB ಆ ಕೆಲಸ ಮಾಡೋಕೆ ಹೊರಟಿದೆ. ರಾಜ್ಯಾದ್ಯಂತ ರೇಡ್ ನಡೆಸಿದ ACB ಇಂದು ಕೋಟ್ಯಾಂತರ ರೂಪಾಯಿ ನಗನಾಣ್ಯ ಆಸ್ತಿ ಪಾಸ್ತಿ ದಾಖಲೆಗಳನ್ನು ಹಲವೆಡೆಗಳಲ್ಲಿ ಸೀಸ್ ಮಾಡಿದೆ. ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದ ಡೈರಿ ಬಾಂಬ್ ಪ್ರಕರಣ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್.